ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಬ್ಲಾಗ್ಸ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ. ಇನ್ನು ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ನಾನು ಏನೇನೆಲ್ಲ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾಕೆ ತಡ, ಬನ್ನಿ. ಇವತ್ತು ಬೆಳಗ್ಗೆ ವಾತಾವರಣ ಬೇರೆ ವಿಚಿತ್ರವಾಗಿದೆ, ಮಳೆ ಬರ್ತಾನೆ ಇದೆ ನೋಡಿ ಇನ್ನು ಇವಾಗ್ಲೂ. ಸೊ ಈ ಮೂಮೆಂಟೆಲ್ಲ ಯಾವ ಥರ ಇತ್ತು, ನಾನು ಯಾವ ಥರ ಇದ್ದೆ ಅಂದ್ಬಿಟ್ಟು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಇನ್ನು ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ನಾನು ನಾಯಿ ಮರಿ ನೋಡೋಣ ಅಂತ ಬಂದೆ. ನೋಡಿ ಪಾಪ ಅದು ಮಳೆ ಬರ್ತಿದೆ, ಆ ಕಾರ್ ಟೈರ್ಗೆ ಹೊರ್ಕೊಂಡು ಆ ಮಳೆಯಲ್ಲೇ ನಿದ್ದೆ ಮಾಡ್ತಿದೆ. ನನಗದನ್ನು ನೋಡಿ ಅಯ್ಯೋ ಪಾಪ ಅನಿಸ್ತು. ಮನೆ ಹತ್ರ ಕರ್ಕೊಂಬಂದು ಹಿಡ್ಕೊಂಡ್ರು ಅದು ಇರಲ್ಲ, ಯಾಕಂದರೆ ಅವ್ರ ಅಮ್ಮ ಎಲ್ಲಿ ಜಾಗ ಮಾಡಿಕೊಟ್ಟಿರುತ್ತೆ ಅಲ್ಲೇ ಇರುತ್ತೆ, ಅಲ್ಲೇ ಅಕ್ಕಪಕ್ಕ ಓಡಾಡುತ್ತೆ. ಅದು ಮನೆ ಹತ್ರ ಕರ್ಕೊಬಂದರೆ ಇರಲ್ಲ ಅದು. ಸರಿ ಇನ್ನೇನು ಮಾಡೋಣ ಅಂತ ನೋಡಿಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಇವನೊಬ್ಬ ಉಂಡಾಡಿ ಗುಂಡ ಅಂತಾರಲ್ಲ ಹಂಗೆ ಇವಾಗ ಇಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ನಾನು ಈ ವಾಯ್ಸ್ ಕೊಡೋ ಅಷ್ಟರಲ್ಲಿ ಇವನಿಗೆ ಆಕ್ಸಿಡೆಂಟ್ ಆಗಿತ್ತು. ಇವನೇ ಆಕ್ಸಿಡೆಂಟ್ ಆಗಿರೋ ನಾಯಿ. ಹೀಗೆ ಅವೆರಡು ನಾಯಿಗಳು ರೋಡಲ್ಲೇ ಇರಲ್ಲ, ಇವನು ಮಾತ್ರ ಇಡೀ ರೋಡೆಲ್ಲ ಇವಂದೇ ಅಂದ್ಕೊಂಡಿರ್ತಾನೆ. ಸರಿ ನಾನು ಬಂದು ತಿಂಡಿಗೆ ಉಪ್ಪಿಟ್ಟಿಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಹಾಗೆ ರವೆ ಎಲ್ಲ ಹುರ್ಕೊಂಡು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರವೆನೂ ಹುರ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಸ್ವಲ್ಪ ಅವರೆಕಾಳು ಮತ್ತು ಬಟಾಣಿನ ಸಪ್ರೇಟಾಗಿ ಬೇಯಿ ಹಾಕ್ಕೊಂಡಿದ್ದೀನಿ, ಅವರೆಕಾಳು ಉಪ್ಪಿಟ್ಟು ಮಾಡಿಕೊಡೋಣ ಅಂತ. ಸದ್ಯಕ್ಕೆ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಿಂಗು, ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸರಿ ಈರುಳ್ಳಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ತರಕಾರಿ ಇನ್ನೇನು ಹಾಕಿಲ್ಲ, ನಾನು ಇಷ್ಟೇ ಹಾಕ್ತಾ ಇರೋದು. ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರು ಹಾಕೋಕ್ಕೂ ಮುಂಚೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯ್ಕೊಳ್ಳೋದಕ್ಕೆ ಬಿಡಬೇಕು. ನೋಡಿ ಇವಾಗ ಇಷ್ಟ ಆಗಿದೆ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಪಕ್ಕದಲ್ಲಿ ಅವರೆಕಾಳು ಬೇಯಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಎತ್ತಿ ಇದರಲ್ಲಿ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ಬೇಯಕ್ಕೆ ಇಟ್ಟಿದ್ದೆ, ಏನಕ್ಕೆ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಬೆಂದಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಅದು ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ರವೆನ ನಾನು ಇದರಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅಷ್ಟೇ. ಸರಿ ಇದು ನೀರು ಕುದೀಲಿ ಅಂತ ಅಂದ್ಕೊಂಡು ಕುದಿಯೋದಕ್ಕೆ ಇಟ್ಟೆ. ಅದು ನೀರು ಚೆನ್ನಾಗಿ ಕುದಿಬೇಕು. ಸರಿ ಅಷ್ಟರಲ್ಲಿ ಹಾಲು ಇದ್ದಿಲ್ಲ, ಅಪ್ಪ ಮಗಳಿಗೆ ಹಾಲು ತೊಗೊಂಬರೋಕ್ಕೆ ಕಳಿಸ್ದೆ. ಅವರು ಹಾಲು ತೊಗೊಂಬರೋದಕ್ಕೆ ಅಂತಲೇ ಹೋದರು. ನೋಡಿ ಮಳೆ ಬರ್ತಾನೆ ಇದೆ. ಇಬ್ಬರು ವಾಕಿಂಗಲ್ಲೇ ಹೋದರು. ಅವಳು ಇನ್ನು ಸಂಡೇ ಅಲ್ವಾ ಏನಾದ್ರು ತೊಗೊಳ್ಳೋಣ ಅಂತ ಹೋದರೆ ಸುಮ್ಮನೆ ಅಂತೂ ಹೋಗಲ್ಲ. ಅಲ್ಲಿ ನಾಯಿಗಳನ್ನ ಮಾತಾಡಿಸ್ಕೊಂಡು ಸುಮ್ಮನೆ ಹೋಗಲ್ಲ. ಅದು ಇದು ತಲೆ ಪ್ರತಿಷ್ಠೆ ಮಾಡ್ಕೊಂಡು ಹೋಗ್ತಾಳೆ ನನ್ನ ಮಗಳು. ಅವಳಿಗೆ ನಾಯಿ ಮರಿಗಳಂದರೆ ತುಂಬಾ ಇಷ್ಟ. ನಾನು ಸರಿ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡಿದ್ದೆ. ಆಚೆಗಡೆ ಹಾಗೆ ವಾತಾವರಣನ ಅಬ್ಸರ್ವ್ ಮಾಡ್ತಾ ಇದ್ದೆ. ಮೇಲೆಗಡೆ ಹದ್ದು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ಅಪರೂಪಕ್ಕೆ ಮಳೆ ಬಂದರೆ ಅವಕ್ಕೆಲ್ಲ ಖುಷಿ ಆಗುತ್ತೆ ಅಲ್ವಾ. ಪ್ರಾಣಿ ಪಕ್ಷಿಗಳಿಗೆ ಒಂಥರ ಇಷ್ಟ ಆಗುತ್ತೆ. ನಮಗೆ ಕಷ್ಟ ಆಗೋದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಷ್ಟ ಆಗುತ್ತೆ. ಹಾಗೇನೆ ಅಲ್ವಾ, ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಪ್ರಪಂಚನೇ ಹಾಗೆ, ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಕಷ್ಟ ಆಗುತ್ತೆ, ಇನ್ನೊಬ್ರಿಗೆ ಕಷ್ಟ ಆಗೋದು ಒಬ್ರಿಗೆ ಇಷ್ಟ ಆಗುತ್ತೆ. ಸೊ ಇದೇ ಜೀವನ, ಆ ಥರ ಅಂದ್ಕೊಂಡು ಜೀವನನ ಮಾಡ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ಬ್ಯಾಂಗ್ಳೂರು ವೆದರ್ ಅಂತೂ ಫುಲ್ಲು ಕೋಲ್ಡಾಗಿದೆ. ಒಳ್ಳೆ ಹಿಮಾಲಯಕ್ಕೆ ಹೋಗಿದ್ದೀವೇನೋ ಅನ್ನೋ ಥರನೇ ಇತ್ತು ಒಂದು 4-5 ದಿನದಿಂದನೂ. ಭಾನುವಾರ ಅಂತೂ ಇನ್ನೂ ಹಾಗೇ ಇದೆ, ತುಂಬಾ ನೀರು, ಮಳೆ, ಕೋಲ್ಡ್ ಥರನೇ ಇತ್ತು. ಇನ್ನು ನಾಯಿ ಮರಿಗಳೆಲ್ಲ ಹೆಂಗೆ ಮಲ್ಕೊಳ್ಳುತ್ತೋ ಏನೋ ಅಂದ್ಕೊಂಡು ಯೋಚನೆ ಮಾಡಿಕೊಂಡೇ ಇದ್ವಿ. ಮನೆಗೊಂದು ನಾಯಿ ಮರಿನ ಎತ್ಕೊಂಬರ್ಬೇಕು. ಯಾವಾಗ ಎತ್ಕೊಂಬರೋದು? ಒಂದಿನ ಎತ್ಕೊಂಬಂದಿದ್ವಿ, ಕೊಯ್ಗೊಡ್ತು ಅಂದ್ಬಿಟ್ಟು ನಮ್ಮ ಮಾವ ವಾಪಸ್ ಬಿಟ್ಬಿಟ್ರು. ಅಂದರೆ ಅವ್ರ ಅಮ್ಮನೇ ಕರ್ಕೊಂಡೋಯ್ತು ಬಂದು. ಮನೆ ಹತ್ರನೇ ಇರೋದಲ್ವ, ಹಾಗಾಗಿ ಅವ್ರು ರೋಡಲ್ಲೇ ಬೆಳೆಸ್ಕೊಬೇಕು. ರೋಡಲ್ಲೇ ಬೆಳೆಸೋಣ ಅಂದರೆ ಯಾವಾದರೂ ಗಾಡಿಗಳು ಗುದ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯ. ಈ ಒಳಗಡೆ ಕೂಡಾಕಿದ್ರೆ ಅವಕ್ಕೂ ಹಿಂಸೆ ಆಗುತ್ತೆ. ಏನು ಮಾಡೋದು ಗೊತ್ತಾಗಲ್ಲ. ಈ ನಾಯಿಗಳದ್ದು ಬಾಳು ಯಾವ ಥರ ಇರುತ್ತೆ ಅಂತ ಅರ್ಥನೇ ಆಗಲ್ಲ. ಸರಿ ಅಷ್ಟರಲ್ಲಿ ನೀರು ಕುದಿ ಬಂದಿತ್ತು.
ಇದಕ್ಕೆ ರವೆ ಹಾಕ್ಕೊಳ್ಳೋಣ ಅಂತ ಬಂದೆ. ರವೆ ಹಾಕೋಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ನಾನು ಮುಂಚೆನೇ ಹಾಕ್ಕೊಳ್ಳಲ್ಲ, ಅದು ಫ್ಲೇವರ್ ಇರಲ್ಲ. ಅದಕ್ಕೆ ರವೆನ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಅದರಲ್ಲೇ 3 ಬಟ್ಲು ನೀರು ಹಾಕ್ಕೊತೀನಿ. ಅಂದರೆ ಒಬ್ಬರಿಗೆ ಮೆತ್ತಗಿರಬೇಕು, ನನಗೆ ಪುಡಿ ಪುಡಿ ಥರ ಇರಬೇಕು ಉಪ್ಪಿಟ್ಟು. ನನಗೆ ಬನ್ಸಿ ರವೆಯಲ್ಲೇ ಮಾಡಿದ್ರೆ ಉಪ್ಪಿಟ್ಟು ಇಷ್ಟ, ಬೇರೆ ಇನ್ಯಾವ ರವೆಯಲ್ಲಿ ಮಾಡಿದ್ರೂ ಇಷ್ಟ ಆಗಲ್ಲ. ಚೆನ್ನಾಗಿ ಆಗಿತ್ತು ಉಪ್ಪಿಟ್ಟು, ಮಾತ್ರ ಸೂಪರಾಗಿ ಬಂದಿತ್ತು. ಸರಿ, ಅದು ಆಗಲಿ ಒಂದು 5 ನಿಮಿಷ ಅಂದ್ಬಿಟ್ಟು ಬಿಟ್ಬಿಟ್ಟೆ. ನೋಡಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸರಿ, ನಮ್ಮ ಮನೆಯವ್ರಿಗೆ ಸಮಥಿಂಗ್ ಸ್ಪೆಷಲ್ಲಾಗಿ ಡೆಕೋರೇಷನ್ ಮಾಡಿಕೊಡೋಣ ಅಂದ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಅವರು ಡ್ರೈ ಫ್ರೂಟ್ಸ್ ತಂದಿದ್ವಿ, ಅವ್ರು ತಿಂದೇ ಇರಲಿಲ್ಲ ಪಾಪ. ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಗೆ ಒಂದು 4 ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪಲ್ಲಿ ಹೋಗಿ ಕಿತ್ಕೊಂಬಂದು ಈ ಥರ ಡೆಕೋರೇಷನ್ ಮಾಡಿ ಕೊಟ್ಟೆ. ಏನು ಈ ಥರ ಕೊಡ್ತಾ ಇದೆಯಾ ಅಂತಂದರು. ಏನಿಲ್ಲ, ತಿನ್ನಿ ಚೆನ್ನಾಗಿದೆ ಅಂತ ಹೇಳಿದೆ. ನಾನು ಮಾಡಿರೋ ಡೆಕೋರೇಷನ್ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ, ಟೇಸ್ಟು ಕೂಡ ಮಾತ್ರ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ನಮ್ಮ ಮನೆಯವರಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂದರು. ಈ ಮಳೆಗೆ ಚಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ನಾನು ಅವ್ರ ಜೊತೆನೇ ಕುತ್ಕೊಂಡು ತಿನ್ಕೊಂಬಿಟ್ವಿ. ಭಾನುವಾರ ಅಂದರೆ 3 ಜನನೂ ಒಟ್ಟಿಗೆ ಕುತ್ಕೊಂಡು ಬೆಳಗ್ಗೆ ತಿಂಡಿನ ತಿನ್ಕೊತೀವಿ, ಎಲ್ಲರೂ ಎದ್ದಿದ್ದಷ್ಟೊತ್ತಿಗೆ. ಸರಿ, ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನನ್ನ ಕೆಲಸ ನೋಡಿ. ಕಿಚನ್ ಈ ಥರ ಇದೆ, ತೋರಿಸ್ತಾ ಇದ್ದೀನಿ ಇವಾಗ. ನಾನು ತಿಂಡಿ ತಿಂದ್ಕೊಂಡು ಇವರು ಹೊರಗಡೆ ಹೋದರು. ಹಾಗೆ ಲೈವ್ ಮಾಡ್ಕೊಂಡು ಕುತ್ಕೊಂಡೆ. 1.5 ಅವರ್ ಅಷ್ಟೇ ನಾನು ಇವತ್ತು ಲೈವ್ ಮಾಡಿದ್ದು. ಮೊಸರು ಸಾರು ಮಾಡೋದಕ್ಕೆ ಎತ್ತಿಕೊಂಡಿದ್ದೀನಿ. ಇದು ಫ್ರಿಜ್ಜಲ್ಲಿ ಕವರ್ ಹಾಕಿಟ್ಟಿರಲಿಲ್ಲ, ಸೊ ಅದಕ್ಕೆ ಹಿಂಗೆ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸ್ಟವ್ ಕ್ಲೀನ್ ಮಾಡ್ಕೊಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿ ಇಲ್ಲೆಲ್ಲ ಅಂದರೆ ಒಗ್ಗರಣೆ ಹಾಕೋದೆಲ್ಲ ಹಾಗೆ ಹಾರಿದೆ. ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊತೀನಿ ನಾನು ಇದನ್ನು. ಇನ್ನು ಉಪ್ಪಿಟ್ಟು ಇಷ್ಟ ಹಾಗೆ ಮಿಕ್ಕಿದೆ. ನಾನು ಮಧ್ಯಾಹ್ನಕ್ಕೆ ಇದನ್ನೇ ತಿನ್ಕೊತೀನಿ. ನನ್ನ ಮಗಳು ಮ್ಯಾಗಿ ಮಾಡ್ಕೊತೀನಿ ಅಂದ್ಲು. ಮೊನ್ನೆದೊಂದು ರೊಟ್ಟಿ ಅರ್ಧ ಹಂಗೆ ಬಿದ್ದುಬಿಟ್ಟಿದೆ. ನಾನು ಇದನ್ನು ವೇಸ್ಟ್ ಮಾಡಲ್ಲ. ಏನು ಮಾಡ್ತೀನಿ ಗೊತ್ತಾ, ಆಯಿಲ್ಗೆ ಹಾಕಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಕರ್ಕೊಂಡು ತಿಂತೀನಿ. ಕರುಮ್ ಅಂತ ಚೆನ್ನಾಗಿರುತ್ತೆ. ಇನ್ನು ಇದು ನನ್ನ ಅಡಿಗೆ ಮನೆ, ಇದು ನನ್ನ ಪೂಜೆ ರೂಮು ಚಿಕ್ಕದಾಗಿರೋದು. ಸೊ ಹೀಗಿರೋದನ್ನು ಕ್ಲೀನ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಮತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ವಾಚ್ ಮಾಡ್ಕೊಂಡಿರಿ ನನ್ನ ವೀಡಿಯೋಸ್ನ. ಓಕೆನಾ? ಬಾಯ್. ಮತ್ತೆ ಸಿಗ್ತೀನಿ ಅಡುಗೆ ಮನೆ ಕ್ಲೀನ್ ಆದಮೇಲೆ. ಓಕೆನಾ ಗಾಯ್ಸ್? ಮೊಸರು ಸಾರಿಗೆ ನಾನು ಮಸಾಲೆಗೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಜೀರಿಗೆ, ಮೆಣಸು, 1 ಸ್ಪೂನು ಅಕ್ಕಿ, 1 ಸ್ಪೂನು ತೊಗರಿಬೇಳೆ ಮತ್ತು 1/2 ಸ್ಪೂನು ಕಡಲೆಬೇಳೆ. ಇದಿಷ್ಟು ನೀರಲ್ಲಿ ನೆನಾಕ್ಕೊಬೇಕು. ಮತ್ತು ಹಸಿರು ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ನಾನು ಇಷ್ಟು ರುಬ್ಬೋದಕ್ಕೆ ಹಾಕ್ತೀನಿ. ಓಕೆನಾ? ಇದು ನೀರಲ್ಲಿ ನೆನಿಬೇಕು. ಅದಕ್ಕೆ ನಾನು ನಿಮಗೆ ಇವಾಗಲೇ ತೋರಿಸ್ತಾ ಇದ್ದೀನಿ. ಇವತ್ತು ವಾಯ್ಸು ವಿಡಿಯೋ ಮಾಡಿಕೊಂಡೆ ವಾಯ್ಸ್ ಕೊಡ್ತಾ ಇದ್ದೀನಿ. ಇದನ್ನು ನೀರು ಹಾಕಿ ಒಂದು 20 ನಿಮಿಷ ನೆನೆಸ್ಬೇಕು, ಅಕ್ಕಿ ಬೇಳೆ ಎಲ್ಲ. ಓಕೆನಾ? ಚೆನ್ನಾಗಿ ನೆನೆಯುತ್ತೆ ಅದು. ಸೊ ನಾನು ಒಂದೇ ಸಲ ಜಾರ್ಗೆ ಹಾಕಿಬಿಟ್ಟು ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಇದು ಹೀರೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ, ಸೋರೆಕಾಯಿನ. ಓಕೆನಾ? ಅದು ನೆನ್ಕೊಂಡ್ಲಿ ಅಷ್ಟರಲ್ಲಿ ಇದು ಕಟ್ ಮಾಡ್ಕೊತೀನಿ. ಆಮೇಲೆ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನಾನು. ಓಕೆನಾ? ಸೋರೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇದೆಯಲ್ಲ, ಏನು ಹೇಳಿ? ಕೊತ್ತಂಬರಿ ಸೊಪ್ಪು ಹೊರಗಡೆ ಪಾಟಲ್ಲಿ ಹಾಕಿದ್ದೀನಿ, ಕಿತ್ಕೊಂಬರೋಣ. ನಾನು ಇದಕ್ಕೆ ಈರುಳ್ಳಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಮೊಸರು ರೆಡಿ ಇಟ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಮೊಸರು ಸಾರು. ಓಕೆನಾ? ಓಕೆ, ಬನ್ನಿ ಹೋಗಿ ಕೊತ್ತಂಬರಿ ಸೊಪ್ಪು ಕಿತ್ಕೊಂಬರೋಣ ಫ್ರೆಶ್ ಆಗಿ. ವಾತಾವರಣ ಮಾತ್ರ ಹಿಂಗೇ ಇದೆ ನೋಡಿ, ಫುಲ್ಲು ಮಳೆ ನೀರೆಲ್ಲ ಹಾಗೆ ಇದೆ. ಟೆರಾಸಿನ ಒಣಗೆ ಎಲ್ಲ ಹೂವು ಬಿಟ್ಟಿದೆ. ನನಗಿದು ತುಂಬಾ ಇಷ್ಟ. ಮಳೆ ಬಂದಾಗ ಬಿಡುತ್ತೆ ಈ ಹೂವು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. 3 ಹೂವು ಬಿಟ್ಟಿದೆ. ನೈಸ್. ನಾಯಿಗಳದ್ದು ಒಂದು ಕಾಟ ನಮ್ಮ ಮನೆ ಹತ್ರ. ಬೆಳಗ್ಗೆ ನನ್ನ ಮಗಳಿಗೆ ಕೊತ್ತಂಬರಿ ಸೊಪ್ಪು ಕಿತ್ಕೊಂಬ ಅಂದರೆ ನೋಡಿ ಹೆಂಗೆ ಕಿತ್ತಿದ್ದಾಳೆ. ಒಂದು ಕಡೆಯಿಂದ ಸೈಡಲ್ಲಿ ಕೀಳೋದ್ಬಿಟ್ಟು ಹೆಂಗಂದ್ರೆ ಹಂಗೆ ಕಿತ್ಬಿಟ್ಟಿದ್ದಾಳೆ. ಹೇಳಿದ್ರು ಕಷ್ಟ, ಬಿಟ್ಟರು ಕಷ್ಟ ಅವಳಿಗೆ. ಹೇಳಿದಕ್ಕೆ ಹಿಂಗೆ ಕಿತ್ತಿದ್ದಾಳೆ. ಅವಳಿಗೆ ಕೆಳಗಡೆಯಿಂದ ಕೀಳಕ್ಕೆ ಬಂದಿಲ್ಲ. ಸುಣ್ಣ ಎಳೆದಿದ್ದು ಉದ್ದ ಬಂದಿದೆ ಅಷ್ಟೇ, ಇನ್ನು ಬಲ್ತಿಲ್ಲ. ಈರುಳ್ಳಿ ಹಚ್ಚಿದಕ್ಕೆ ಕಣ್ಣಲ್ಲಿ ನೀರೆಲ್ಲ ಬಂದೋಯ್ತು. ಓಕೆ, ಸಾಕು ಇಷ್ಟು. ಗಮ್ಮಂತಿದೆ. ಓಕೆ. ಪ್ರಾಣಿ ಪಕ್ಷಿಗಳ ಸೌಂಡು ಕೇಳಿಸ್ಕೊತೀರಾ? ಪ್ರಾಣಿ ಸೌಂಡ್ ಏನು ಕೇಳಿಸಲ್ಲ, ಬರೀ ಪಕ್ಷಿಗಳದ್ದು ಅಷ್ಟೇ.
ಬೇಲಿ ಹಕ್ಕಿಗಳು ಜಾಸ್ತಿ ಇರುತ್ತೆ. ಕೋಗಿಲೇನದು ಹೋಗಿದ್ದು? ಕಾಗೆ, ಕೋಗಿಲೆ ಅಲ್ಲ. ಅಯ್ಯೋ ದೇವುಡ. ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನೋಡಿ ಅಲ್ಲೊಂದು ಹದ್ದು ಹಾರಾಡ್ತಾ ಇದೆ. 3 ಹದ್ದಿದೆ. ಇವು ಹಳ್ಳಿ ಮರದಲ್ಲೇ ಸಂಸಾರ ಮಾಡ್ತವೆ. ಓಕೆ ಬನ್ನಿ, ಸಾಂಬಾರಿಗೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಟೊಮೆಟೊ ಗಿಡದಲ್ಲಿ ಹೂವು ಬಿಟ್ಟಿದೆ, ನೋಡೋಣ ಕಾಯಿ ಹೆಂಗೆ ಬಿಡುತ್ತೆ ಅಂತ. ನಮ್ಮ ಸ್ನ್ಯಾಕ್ ಪ್ಲ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಬನ್ನಿ. ಮೇಲೆ ಸೊಪ್ಪು ಕ್ಲೀನ್ ಮಾಡಿಕೊಂಡೆ. ನೋಡಿ ಎಳೆದು ಇಷ್ಟೇ ಸಿಕ್ಕಿದ್ದು. ಒಂದು ಸ್ವಲ್ಪ ಕಟ್ ಮಾಡಿ ಹಾಕೋಕ್ಕೆ ಇಟ್ಕೊತೀನಿ. ಇನ್ನೆಲ್ಲದನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಓಕೆ, ಇದು ನೆನ್ಕೊಂಡ್ಲಿ ಒಂದು ಅರ್ಧ ಗಂಟೆ. ನಾನು ಅಷ್ಟರಲ್ಲಿ ಪಾತ್ರೆ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಇದು ಪಾತ್ರೆ ಸ್ಟ್ಯಾಂಡು, ನೀರು ಇದರಲ್ಲಿ ಕಲೆಕ್ಟ್ ಆಗ್ತಾಯಿದೆ. ಇದನ್ನು ವಾರಕ್ಕೆ ಒಂದಿನ ನಾನು ಕ್ಲೀನ್ ಮಾಡ್ಕೊತೀನಿ. ಈಗ ಪಾತ್ರೆ ಎಲ್ಲ ಕೆಳಗಡೆ ಇಳಿಸ್ಬಿಟ್ಟು ಪಾತ್ರೆ ಸ್ಟ್ಯಾಂಡ್ನು ಕೆಳಗೆ ಇಳಿಸಿ ಬಕೆಟ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಇಟ್ಕೊಂಡು ಆಮೇಲೆ ನಾನು ಪಾತ್ರೆಗಳನ್ನ ವಾಶ್ ಮಾಡ್ಕೊಬೇಕು. ಓಕೆ, ಇವಾಗ ಮಾಡುವ ಬನ್ನಿ. ಇದು ಕ್ಲೀನ್ ಮಾಡಿಕೊಂಡೆ, ಒರೆಸು ಇದ್ದೀನಿ. ಇದು ಒಂದು ಬಕೆಟು ಬೇರೆದನ್ನು ತೊಗೊಬೇಕು. ನೀರು ನಿಂತು ಅದು ಹಂಗೆ ಕರೆ ಕಟ್ಬಿಟ್ಟಿದೆ, ಹೋಗಲ್ಲ ಅದು. ಎಷ್ಟು ಉಜ್ಜಿದ್ರೂ. ನಮ್ಮ ಅತ್ತೆ ಒಂದು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ರು. ಇವಾಗ ವುಡ್ ವರ್ಕ್ ಮಾಡಿಸಿದ್ಮೇಲೆ ಅಷ್ಟು ಇದು ಮಾಡ್ತಾಯಿಲ್ಲ. ಇನ್ನು ಇದು ಬ್ಯಾಲೆನ್ಸ್ಗೆ ಇದು ಹಿಡ್ಕೊಂಡ್ರೇ ಕುತ್ಕೊಳ್ಳೋದು, ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಕಾಲು, ಪಾತ್ರೆ ಸ್ಟ್ಯಾಂಡ್ದು. ಸೊ ಅದಿಟ್ಟಿಲ್ಲ ಅಂದರೆ ಕೂರಲ್ಲ. ಇದಿಟ್ಬಿಟ್ಟು ಇದ್ರ ಮೇಲೆ ಪಾತ್ರೆ ಸ್ಟ್ಯಾಂಡನ್ನ ಕೂರಿಸ್ಕೊಬೇಕು. ತೋರಿಸ್ತೀನಿ. ಓ ಗಾಡ್, ನೋಡ್ಕೊಂಡು ಇಡಬೇಕು, ಇಲ್ಲಾಂದರೆ ಓಕೆ. ಯಾಕೆ ಈ ಕಡೆ ಹೈಟ್ ಆಯ್ತಲ್ಲ. ಓಕೆ ನೋಡಿ, ಈ ಥರ ಇಟ್ಕೊಬೇಕು. ಇದೊಂದು ವಾಶ್ ಮಾಡಿಕೊಂಡೆ, ಡಸ್ಟ್ ಆಗಿತ್ತು. ಇದನ್ನು ಹಿಂಗೆ ಇಟ್ಕೊತೀನಿ, ಇಲ್ಲಿ ಚೆನ್ನಾಗಿರುತ್ತೆ. ಓಕೆನಾ? ಇನ್ನು ಪಾತ್ರೆ ವಾಶ್ ಮಾಡಬೇಕು. ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ. ಓಕೆ, ಬಾಯ್. ಪಾತ್ರೆ ವಾಶ್ ಮಾಡಿ ಸಿಗ್ತೀನಿ. ರುಬ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನಮ್ಮ ಪತಿರಾಯರಿಗೆ ತೆಂಗಿನಕಾಯಿ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇನ್ನು ಎಲ್ಲ ತರಕಾರಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ರಬ್ಬನೂ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಂಡು ಎಣ್ಣೆನೇ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಯಾಕೆ ತಡ ಮಾಡೋದು, ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಹಿಂಗೆ ಯೂಸ್ ಮಾಡ್ತೀನಿ. ಇದಕ್ಕೆ ಮೇಯ್ನ್ ಹಿಂಗೆ ಹಾಕಿದ್ರೇ ಚೆನ್ನಾಗಿ ಬರೋದು ಇದು. ಓಕೆನಾ? ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆರಿಬಿಡುತ್ತೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕಡಲೆಬೇಳೆ. ಓಕೆ, ಇದು ಆಗಿದೆ. ಜಾಸ್ತಿ ರೋಸ್ಟೆಡ್ ಬೇಡ. ನಾನು ರುಚಿಗೆ ಇದು ಒಗ್ಗರಣೆಗಷ್ಟೇ ಮೆಣಸಿನ್ಕಾಯಿ ಹಾಕ್ಕೊತಿರೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ಇದು. ನೀವು ಯಾವುದು ಗುಂಟೂರು ಬೇಕಂದ್ರೂ ಹಾಕ್ಕೊಬೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಆನಿಯನ್ನು, ಹಸಿಮೆಣ್ಸಿಕಾಯಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ವಾ, ಸೊ ಒಣಮೆಣ್ಸಿಕಾಯಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಓಕೆನಾ? ಇದು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಓಕೆ, ಅದು ಬ್ರೌನ್ ಕಲರ್ಗೆ ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗಿಬಿಡುತ್ತೆ. ಓಕೆನಾ? ಹಿಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇಗ ಬ್ರೌನ್ ಕಲರ್ ಬರುತ್ತೆ. ಉರಿ ಜಾಸ್ತಿ ಹಿಡ್ಕೊಬಾರ್ದು, ತಳ ಸೀದು ಹೋಗುತ್ತೆ. ಇದು ಸ್ವಲ್ಪ ಪಾತ್ರೆ ದಪ್ಪ ಇದೆ, ಅದಕ್ಕೆ ಇದನ್ನು ಹಿಡ್ಕೊಂಡಿದ್ದೀನಿ. ಸಣ್ಣ ತೆಳು ಇರೋ ಪಾತ್ರೆ ಆದರೆ ಕೆಳಗಡೆ ಸೀದು ಹೋಗ್ಬಿಡುತ್ತೆ. ಒಂದು ಬಾಣಲಿ ಇನ್ನೊಂದು ತೊಗೊಬೇಕು ನಾನು, ಚೆನ್ನಾಗಿರೋದು ಚಿಕ್ಕದು. ಕೇಳಿದ್ರೆ ಬೈತಾರೆ. ಓಕೆ, ನೋಡುವ. ಒಂದು ಆನ್ಲೈನಲ್ಲೋ ಇಲ್ಲ ಯಾವಾಗಾದರೂ ಒಂದು ತೊಗೊಬೇಕು. ಇದು ಬ್ರೌನ್ ಕಲರ್ ಆಗಲಿ. ಓಕೆನಾ? ಆಗಿದೆ. ಈ ತರಕಾರಿನ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ. ವಿಡಿಯೋ ಎಡಿಟ್ ಮಾಡಿಕೊಂಡು ಜಾಸ್ತಿ ಬ್ರೌನ್ ಕಲರ್ ಮಾಡಿಬಿಟ್ಟೆ ಈರುಳ್ಳಿನ. ಓಕೆ, ಚೆನ್ನಾಗಿರುತ್ತೆ, ಒತ್ತಿಲ್ಲ ಅದು.
ಹಿಂಗೆ ಮಾಡಿಕೊಂಡು ಚೆನ್ನಾಗಿ ಬರುತ್ತೆ. ಓಕೆ, ಇದು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಬಿಟ್ಬಿಡೋಣ, ಬೆಂದ್ಕೊಳ್ಳುತ್ತೆ ಬೇಗ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಬೇಡಿ. ಇದರಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಬೇಗ ಬೇಯ್ಕೊಳ್ಳುತ್ತೆ. ಓಕೆನಾ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ನಾನು, ಇವಾಗಲೇ ಹಾಕಲ್ಲ. ಅದು ಎಣ್ಣೆಲಿ ಬೆಂದೋಗ್ಬಿಡುತ್ತೆ ಅಲ್ವಾ, ಫ್ಲೇವರ್ ಇರಲ್ಲ. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಎಲ್ಲ ಅಡುಗೆಯಲ್ಲೂ ಅಷ್ಟೇ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಓಕೆ, ಅದು ಫ್ರೈ ಆಗಲಿ ಬನ್ನಿ. ಇದಾಗಿದೆ, ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡೋಣ. ಇದು ಬೆಂದಮೇಲೆ ಹಾಕ್ಕೊಬೇಕು, ಯಾಕಂದರೆ ಇದಕ್ಕೆ ಬೇಳೆ ಎಲ್ಲ ಹಾಕಿರ್ತೀನಿ ಅಲ್ವಾ, ಅದು ಬಿಸಿ ಆಗಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಸಾಂಬಾರು ತಿಕ್ನೆಸ್ ಬರಬೇಕು ಅಂತಲೇ ಬೇಳೆ ಅಕ್ಕಿ ಎಲ್ಲ ಹಾಕಿ ರುಬ್ಕೊಳ್ಳೋದು. ಅದಕ್ಕೆ ಕಾಯಿ ಬೆಂದ ಮೇಲೆ ಹಾಕ್ಕೊಂಡ್ರೆ ಅದು ಬೇಯೋದಕ್ಕೆ ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಘಮ ಅಂತಿದೆ. ಓಕೆನಾ. ಇದು ಹಸಿ ವಾಸನೆ ಹೋಗೋವರೆಗೂ ಬೇಯ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಇದರಲ್ಲಿ ನೀರು ಹಾಕ್ಕೊಳ್ಳೋಣ, ಇದು ಆಗೋಗ್ಬಿಡುತ್ತೆ. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊಂಡ್ರೆ ಸಾಕು. ಅದು ಆಲ್ರೆಡಿ ಗಟ್ಟಿ ಆಗ್ತಾಯಿದೆ ನೋಡಿ, ಆಗಲೇ ಗಟ್ಟಿ ಆಗಿಬಿಟ್ಟಿದೆ. ಅದು ನೀರು ಹಾಕ್ಕೊಳ್ಳೋ ಅಷ್ಟರಲ್ಲೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ. ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎಷ್ಟು ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸಿ ಇದು ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಂಡ್ರೆ ಸಾಂಬಾರು ರೆಡಿ. ಓಕೆನಾ. ಚೆನ್ನಾಗಿ ಕುದ್ಕೊಂಡ್ಲಿ. ಇದು ಇನ್ನೂ ಒಂದು ಅರ್ಧ ಗಂಟೆ ಬೇಕು ಟೈಮ್. ಆವಾಗಲೇ 2:15. ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂದ್ಕೊತಾ ಇದ್ದೀನಿ. ಮೋಸ್ಟ್ಲಿ 3 ಗಂಟೆ 3:15 ಆಗ್ಬೋದು ಇವತ್ತು ನಮ್ಮ ಊಟ. ಓಕೆ, ಬೇಗ ಕುದ್ಬಿಟ್ಟು ಬೇಗ ತಣ್ಣಗೆ ಮಾಡೋಣ. ಉಪ್ಪು ಎಲ್ಲ ಹಾಕಿದ್ದೀನಿ, ಒಂದು 5 ನಿಮಿಷ ಅಷ್ಟೇ. ಅದು ಕುದಿ ಬರೋವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ, ತಣ್ಣಗಾಗುತ್ತೆ. ಓಕೆನಾ. ಸಿಮ್ಮಲ್ಲಿ ಇಟ್ಟಿದ್ದೆ, ಜಾಸ್ತಿ ಇಟ್ಟಿದ್ದೀನಿ, ಬೇಗ ಆಗೋಗ್ಬಿಡುತ್ತೆ. ಇದಾಯಿತು, ಅದು ಕುದ್ದಿದ್ದಾಯಿತು. ಇವಾಗ ಅರಿಶಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ಮೊದಲೇ ಹಾಕ್ಕೊಂಡ್ರೆ ಅದು ಫ್ಲೇವರ್ ಇರಲ್ಲ, ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ್ಮೇಲೆ ಮಜ್ಜಿಗೆ ಇಲ್ಲ ಮೊಸರು ಹಾಕ್ಕೊಬೇಕು. ನಾನು ಮೊಸರು ಹಾಕಲ್ಲ, ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಳ್ತೀನಿ, ಚೆನ್ನಾಗಿ ಬರುತ್ತೆ. ಮೊಸರು ಅಂದರೆ ತುಂಬಾ ಗಟ್ಟಿ ಆಗುತ್ತೆ, ಸೊ ಹಾಗಾಗಿ ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಳ್ತೀನಿ. ನಮ್ಮನೆಯವ್ರಿಗೆ ಮಜ್ಜಿಗೆ ಮಾಡಿ ಹಾಕಿದ್ರೇ ಇಷ್ಟ ಆಗೋದು. ಓಕೆ, ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಮಜ್ಜಿಗೆ ರೆಡಿ ಮಾಡ್ಕೊಳ್ತೀನಿ, ಬನ್ನಿ. ಇದೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು, ಇಲ್ಲೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡೆ. ಮುದ್ದೆಗೆ ಇಟ್ಬಿಟ್ಟು ಪಾತ್ರೆ ವಾಶ್ ಮಾಡೋದಕ್ಕೆ ಬಂದೆ ನಾನು. ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕೋದಕ್ಕೆ. ಇದು ಮುದ್ದೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? 3:30. ಉಪ್ಪಿಟ್ಟು ಅಷ್ಟು ಮಿಕ್ಕಿತ್ತು, ಅದು ಎತ್ತಿಟ್ಟಿದ್ದೀನಿ, ಮುದ್ದೆಗೆ ಇಟ್ಟಿದ್ದೀನಿ. 2 ನಿಮಿಷ ಬೇಯ್ಕೊಂಡ್ಲಿ ಅದು. ಇದೂ ತಣ್ಣಗಾಗಿದೆ. ಇದಕ್ಕೆ ಮೊಸರನ್ನ ಮಜ್ಜಿಗೆನ ಆ್ಯಡ್ ಮಾಡಿದ್ರೆ ಮುಗೀತು. ಸರಿ, ಊಟಕ್ಕೆ ಹಾಕ್ಕೊಂಡು ನಾನು ವೀಡಿಯೋನ ತೋರಿಸ್ತೀನಿ ನಿಮಗೆ. ತಣ್ಣಗಾಗಿದೆ. ಇದಕ್ಕೆ ಮಜ್ಜಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ನೀರು ಹಾಕಿಲ್ಲ ಮಜ್ಜಿಗೆಗೆ, ಹಾಗೆ ರುಬ್ಬಿದ್ದೀನಿ. ಓಕೆನಾ. ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ಸು ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟೇ ಮೊಸರು ಸಾರು ನಾನು ಈ ಥರ ಮಾಡೋದು, ನಮ್ಮ ಕಡೆನೂ ಇದೇ ಥರ ಮಾಡ್ತಾರೆ. ಇನ್ನು ಇದಕ್ಕೆ ಹಸಿ ಈರುಳ್ಳಿ ಹೆಚ್ಚಾಕ್ಕೊಂಡು ಬದನೆಕಾಯಿ ಬರುತ್ತೆ ಅಲ್ವಾ, ಅದನ್ನು ಕೆಂಡದಲ್ಲಿ ಸುಟ್ಬಿಟ್ಟು ಕ್ಯೂಚಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ ಥರ ಒಂದು ಸಲ ಮಾಡ್ತೀನಿ ನಾನು. ಅದೇ ಕೆಂಡ ಇಲ್ಲ ಅಲ್ವಾ, ಸ್ಟವಲ್ಲಿ ಬೇಯಿಸಿದ್ರೆ ಅಷ್ಟು ರುಚಿ ಬರಲ್ಲ. ನೋಡುವ, ಒಂದು ಸಲ ಟ್ರೈ ಮಾಡುವ. ಅದಕ್ಕೆ ಉದ್ದ ಬದನೆಕಾಯಿ ಬೇಕು, ಒಂದು ಸಲ ತೊಗೊಬಂದು ಟ್ರೈ ಮಾಡ್ತೀನಿ. ಓಕೆ, ಇದು ರೆಡಿ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಓಕೆ, ಸಾಂಬಾರು ರೆಡಿ. ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಉಣ್ಣೋಣ. ಈ ಕ್ಲೈಮೇಟ್ಗೆ ಬಿಸಿಯಾಗೆ ತಿನ್ನಬೇಕು, ತಣ್ಣಗಿರೋದು ತಿನ್ನೋಕ್ಕಾಗಲ್ಲ. ಸಾಂಬಾರು ತಣ್ಣಗಿರುತ್ತೆ, ಅದಕ್ಕೆ ಮುದ್ದೆನ ಬಿಸಿದು ಮಾಡ್ಕೊಳ್ಳೋಣ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುದ್ದೆ ರೆಡಿ, ಸಾಂಬಾರು ರೆಡಿ.
ವಾವ್ 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 ನನಗಂತೂ ತುಂಬಾ ಇಷ್ಟ ಈ ಸಾಂಬಾರಲ್ಲಿ ಮುದ್ದೆಯನ್ನು ತಿನ್ನೋದಕ್ಕೆ. ನನ್ನ ಮಗಳಿಗೂ ತುಂಬಾ ಇಷ್ಟ, ಅದಕ್ಕೆ ಪ್ರಿಪೇರ್ ಮಾಡಿದ್ದೀನಿ. ಟೈಮ್ ಎಷ್ಟು ಗೊತ್ತಾ ನೋಡಿ, 3:30 ಕರೆಕ್ಟು 3:30ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಊಟ ಇಷ್ಟು ಲೇಟ್ ಆಗಿದೆ. ನಮ್ಮದು ಸಂಡೇ ಅಂದರೆ ಹಾಗೆ, ಬೆಳಗ್ಗೆ ಹೇಳೋದ್ರಿಂದ ರಾತ್ರಿ ಮಲಗೋವರೆಗೂ ಎಲ್ಲ ಲೇಟೇ ಆಗೋಗಿರುತ್ತೆ. ಓಕೆ ಬಾಯ್. ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕು. ಓಕೆ ಬನ್ನಿ ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನಾನು. ಊಟ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಒಣಾಕಬೇಕಲ್ಲ ಅಂತ ನೆನಪಾಯಿತು. ಬಟ್ಟೆ ಎಲ್ಲ ಒಣಾಕ್ಬಿಟ್ಟು ಮಳೆ ಬರ್ತಾನೆ ಇತ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಅಂದ್ಬಿಟ್ಟು ಬಟ್ಟೆಗಳನ್ನ ಹಾಕಿಬಿಟ್ಟು ಹಾಗೆ ಕ್ಲಿಪ್ಗಳನ್ನ ಹಾಕಿದೆ. ರೆಸ್ಟು ಅನ್ನೋದು ಇರೋದೇ ಇಲ್ಲ ನಮಗೆ. ಏನು ಮಾಡೋದು, ಈ ಲೈವ್ ಅದು ಇದು ಮಾಡಿಕೊಂಡು ಸ್ವಲ್ಪನೂ ರೆಸ್ಟ್ ಇಲ್ದಂಗೆ ಆಗಿಬಿಟ್ಟಿದೆ. ನೋಡೋರಿಗೆ ಆಟ ಆಡ್ತಾಯಿದ್ದೀವಿ, ಮಾಡೋ ಕೆಲಸ ಇಲ್ದೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಅಂದ್ಕೊಳ್ಳಿ, ನಮಗೂ ಒಂದು ಕಾಲ ಬರುತ್ತೆ, ನಾವು ಏನಾದರೂ ಒಂದು ಮಾಡಿ ಸಾಧಿಸಿ ತೋರಿಸ್ತೀವಲ್ವ. ಎಲ್ಲರೂ ಮುಂದೆ ಬಂದಾಗ ಆವಾಗ ಅಂದ್ಕೊತೀರ ಅಲ್ವಾ. ಸೊ ಅದಕ್ಕೋಸ್ಕರ ಒಂಚೂರು ಮೇಲೆ ಹೋಗಬೇಕು ಅಂದರು, ಕೆಳಗಡೆ ಆಗೋ ತೆಗಳಿಕೆಗಳನ್ನೆಲ್ಲ ಸಹಿಸ್ಕೊಬೇಕಂತೆ. ಸೊ ಹಾಗೆ ನಾನು ಅಷ್ಟೇ, ನನಗೆ ಮನೆಯಿಂದನೇ ತುಂಬಾ ಅಡೆತಡೆಗಳಿದೆ. ಯಾರೇನಾದ್ರು ಮಾತಾಡ್ಕೊಂಡ್ಲಿ ನನ್ನ ಕೆಲಸದ ಕಡೆ ನನ್ನ ಗಮನ ಇರುತ್ತೆ ಅಷ್ಟೇ. ಪಾರಿವಾಳ ಎಷ್ಟು ನೆಂದೋಗಿದೆ ನೋಡಿ, ಆವಾಗಲೇ ಇಲ್ಲಿ ಕುತ್ಕೊಂಡಿತ್ತು. ಇವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಮೇಲೆ ಆರೋಯ್ತು ನೋಡಿ. ಇನ್ನು ಮಳೆ ಬರ್ತಾನೆ ಇದೆ. ಪಾಪ ಅವ್ಕೆ ಚಳಿ ಆಗುತ್ತಾ ಮಳೆಯಲ್ಲೆಲ್ಲ ನೆಂದರೆ ನನಗೆ ಗೊತ್ತಿಲ್ಲ. ಪಾಪಚ್ಚಿ ಅದು ಎಷ್ಟೊಂದು ನೆಂದೋಗಿದೆ ನೋಡಿ, ಪಾಪ ಅಲ್ಲ. ಇನ್ನು ಅಲ್ಲೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ನೋಡಿ ಎಷ್ಟೊಂದಿದೆ. ನಮ್ಮ ಮನೆ ಹತ್ರ ಪಾರಿವಾಳಗಳ ಸಂಖ್ಯೆ ಮಾತ್ರ ತುಂಬಾ ಇದೆಯಪ್ಪ. ಪಾಪಚ್ಚಿ ಪಾರಿವಾಳ. ಹಿಂಗೆ ಮಳೆ ಬಂದರೆ ಹೆಂಗೆ? ಇದು ಮಳೆಗಾಲ ಅಲ್ಲ, ಏನಿಲ್ಲ, ಏನೇನು ಸೈಕ್ಲೋನ್ಗಳು ಎಫೆಕ್ಟು ಏನೋ ಕರ್ಮಗುರು. ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ ನೋಡಿ. ಫುಲ್ಲು ನೆಂದಿದೆ ಎಲ್ಲ. ಓ ಗಾಡ್. ಓಕೆ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಟೈಮ್ ಇವಾಗ ಎಷ್ಟು, ಎಲ್ಲಿ ಇನ್ನೊಂದು ಮೊಬೈಲು ಎತ್ಕೊಂಡು ಹೋದ್ನೇನೋ, 4:45 ಸ್ಟವ್ ಎತ್ತಿಟ್ಟಿದ್ದೀನಿ ನೋಡಿ. ಸ್ಟವ್ ಕೆಳಗೆ ಇಷ್ಟು ಗಲೀಜಾಗಿದೆ. ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಮತ್ತು ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಅಡುಗೆದೆಲ್ಲ ಪಾತ್ರೆಗಳು ಈ ಕಡೆ ಇಟ್ಟಿದ್ದೀನಿ. ಅದು ಸಾರು ಉಪ್ಪಿಟ್ಟು ಅಷ್ಟೇ, ಇನ್ನೇನಿಲ್ಲ. ಈ ಕಡೆದು ರೈಸು. ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ನಾನು. ಆಯಿಲ್ ಜಿಡ್ಡಾಗಿರೋದ್ರಿಂದ ಈ ಥರ ಜಿಂಗಲ್ ಉಜ್ಕೊಂಡ್ರೇ ಕ್ಲೀನ್ ಆಗಿಬಿಡುತ್ತೆ. ಅಷ್ಟೊಂದೇನು ಇದೆ, ಅದೇ ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ವಾ, ಅದು ಸ್ವಲ್ಪ ಈ ಥರ ಆಗಿರುತ್ತೆ. ನಾನೆಲ್ಲ ಥರ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಆವಾಗವಾಗ. ಇಲ್ಲಿ ಸ್ಟವ್ ಕೆಳಗಡೆ ಮಾತ್ರ ಇಷ್ಟಿರುತ್ತೆ. ಸ್ಟವ್ ಕೆಳಗಡೆ ಹಿಂದಗಡೆ ಇಲ್ಲಿ ಗೋಡೆ ಎಲ್ಲ ಸ್ವಲ್ಪ ಸಾಸಿವೆ ಸಿಡಿದಿರೋದೆಲ್ಲ ಗಲೀಜಾಗಿದೆ. ನಮ್ಮ ಸಂಡೇ ಹಿಂಗಿರುತ್ತೆ ನೋಡಿ. ಸಂಡೇ ಅಂದರೆ ಫ್ರೀಯಾಗಿ ತಿರುಗಾಡ್ಕೊಂಡು ಇರೋರು ಇರ್ತಾರೆ. ಬಟ್ ಮದುವೆ ಆಗಿ ಎಲ್ಲ ಆಗಿ ಇರೋರು ಸಂಡೇನ ಈ ಥರ ಎಂಜಾಯ್ ಮಾಡ್ತಾರೆ. ಬರೀ ಮನೆ ಕೆಲಸನೇ ಆಗೋಗುತ್ತೆ. ಸಂಡೇ ಒಂದಿನ ಈ ಥರ ಆಗುತ್ತೆ. ಇನ್ನು ಮಂಡೇ ಟು ಸ್ಯಾಟರ್ಡೆ ಹಸ್ಬೆಂಡ್ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತೀನಿ. ಆ ಬ್ಯುಸಿ ಲೈಫಲ್ಲೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ವೀಡಿಯೋಸ್ನ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆನಾ? ಅಲ್ಲಿ 5 ಗಂಟೆ ಆಗೋಯ್ತು. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಹತ್ರ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅಲ್ಲೆಲ್ಲ ಒರೆಸ್ಕೊಂಡೆ. ಫೈನಲ್ ಈ ಥರ ಇದ್ದೆ. ನನ್ನ ಮಗಳಿಗೆ ಮೆಣಸಿನ್ಕಾಯಿ ಬಜ್ಜಿ ಬೇಕಂತೆ. ಸರಿ ಮಾಡಿಕೊಡೋಣ. ಟೈಮು ಫ್ರೀನೇ ಆಗಿಲ್ಲ ನೋಡಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಟೀ ಕುಡಿದ್ರೆ ಬಸ್ ಹೋಗಯ್ಯ. ಯಾಕಂದರೆ ಮೊಸರು ಸಾಂಬಾರು ನೈಟ್ಗಿದೆ ಅಲ್ವಾ. ಸೊ ಇವ್ರು ಬಂದಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋದಷ್ಟೇ. ರೈಸ್ ಒಂದು ಸ್ವಲ್ಪ ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ನೋದು. ಇದು ತಿನ್ನೋ ಅಷ್ಟರಲ್ಲಿ 6 ಗಂಟೆ 6:30 ಆಗೋಗುತ್ತೆ. ಲೈವ್ ಸ್ಟಾರ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಓಕೆನಾ? ಬನ್ನಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ. ಬಜ್ಜಿಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಮೈ ಬ್ಯಾಡ್ ಲಕ್, ಆಯಿಲ್ ಖಾಲಿಯಾಗಿದೆ. ಮೊನ್ನೆ ಮೆಟ್ರೋಗೆ ಹೋದಾಗ ಫ್ರೀಡಮ್ ಆಯಿಲ್ ಅಲ್ಲಿ ಇರಲಿಲ್ಲ. ಸರಿ ಇಷ್ಟು ದಿನ ಇದ್ದಿದ್ದು ಮ್ಯಾನೇಜ್ ಮಾಡಿಕೊಂಡೆ. ನೋಡಿ ಖಾಲಿ ಆಗಿಬಿಟ್ಟಿದೆ.
ಸೊ ಇವಾಗ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೀವಿ, ಅದು ಬರೋ ಅಷ್ಟರಲ್ಲಿ ಟೀ ಕುಡ್ಕೊಂಬಿಡೋದು. ಅಂತೂ ಆಯಿಲ್ ತರಿಸ್ಕೊಂಡೆ ಜೆಪ್ಟೋದಲ್ಲಿ, ಕೊತ್ತಂಬರಿ ಸೊಪ್ಪು ಆಯಿಲ್ ಅಷ್ಟೇ, ಬೇರೆ ಏನು ತೊಗೊಂಡಿಲ್ಲ. ಅದು ಪ್ಯಾಕೆಟ್ ಆಯಿಲು ಸ್ಟಾಕ್ ಇರಲಿಲ್ಲ, ಎಮರ್ಜೆನ್ಸಿ ಅಂದ್ಬಿಟ್ಟು ಬಾಟ್ಲಲ್ಲೇ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಮಾಡೋಣ. ಟೈಮ್ ಇವಾಗ 7:10 ಆ ಥರ ಆಗಿದೆ. ಓಕೆ, ಮಾಡೋಣ ಬನ್ನಿ. ಬಿಟ್ಕೊಂಡಿದ್ದೀವಿ, ಚೆನ್ನಾಗಿ ಬಂದಿದೆ ಬಜ್ಜಿಗಳು, ಟೇಸ್ಟು ಚೆನ್ನಾಗಿದೆ ಅಂದ್ಕೊತೀನಿ. ಓಕೆ, ಟೀ ಜೊತೆ ಬಜ್ಜಿ ಎಂಜಾಯ್ ಮಾಡೋಣ. ಮೆಣಸಿನ್ಕಾಯಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಬಜ್ಜಿ ರೆಡಿ ಆಯಿತು, ಟೀ ಜೊತೆ ನಮ್ಮ ಬಜ್ಜಿ. ಟೈಮ್ ಇವಾಗ 7:45, ಎಷ್ಟು ಗಂಟೆ ಆಗಿದೆ? 7:09. ಸರಿ, ತಿನ್ನುವ. ಊಟ ಟೈಮ್ಗೆ ಹೊಟ್ಟೆ ಹಸಿ ಅಲ್ಲ, ಇಷ್ಟು ತಿನ್ಕೊಂಡ್ರೆ ಮುಗೀತು ನಮ್ಮ ಕೆಲಸ. ರೈಸ್ ಒಂದು ಮಾಡ್ಕೊಬೇಕು ಅಷ್ಟೇ. ಸರಿ, ಬಾಯ್, ಟೇಕ್ ಕೇರ್. ಬಜ್ಜಿ ತಿನ್ನಬೇಕು, ಚಹಾ ಕುಡಿಬೇಕು. ಯಾರಿಗೆಲ್ಲ ಬಜ್ಜಿ ಇಷ್ಟ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಸಂಡೇ ವಿಡಿಯೋನ ನೋಡಿದ್ರಿ ಅಲ್ವಾ, ಎಷ್ಟು ಹೇಗಿರ್ತೀವಿ. ಸಂಡೇ ಅಂದರೆ ಹುಡುಗಿರ್ಗೆ ಏನಪ್ಪ ಆರಾಮಾಗಿರ್ತಾರೆ ಅಂತ ಕೆಲವ್ರು ಅನ್ಕೊತಾರೆ, ಗೊತ್ತಿಲ್ಲಲ್ಲ ಇರೋರು. ಸೊ ಸಂಡೇ ಅಂದರೆ ಹುಡುಗಿರ್ಗೆ ಫುಲ್ಲು ಬ್ಯುಸಿ. ಮನೆ ಕ್ಲೀನ್ ಮಾಡೋದು, ಪಾತ್ರೆ ವಾಶ್ ಮಾಡೋದು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಅದು ಇದು ಡಸ್ಟ್ ಕ್ಲೀನ್ ಮಾಡೋದು ಎಲ್ಲನೂ ಇರುತ್ತೆ. ಸೊ ಎಲ್ಲರ ಲೈಫಲ್ಲೂ ಅದೇ ಥರ ಇರುತ್ತೆ. ಐನೋ ಮದುವೆ ಆಗಿರೋ ಎಲ್ರಿಗೂ ಆ ಥರ ಇದ್ದೇ ಇರುತ್ತೆ. ಓಕೆ, ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ನಮ್ಮ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಹಾಕಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಜಾಸ್ತಿ ಕುಯ್ಯಲ್ಲ ಯಾರಿಗೂ. ಓಕೆ, ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.